ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮಾಲೀಕರು ಯಾರು? ಬಾಹ್ಯಾಕಾಶ ಇಲಾಖೆ. UR ರಾವ್ ಉಪಗ್ರಹ ಕೇಂದ್ರ URSC ಹಿಂದೆ ಏನೆಂದು ಕರೆಯಲ್ಪಡುತ್ತಿತ್ತು? ಇಸ್ರೋ ಉಪಗ್ರಹ ಕೇಂದ್ರ ISAC. ಇಂಟಿಗ್ರೇಟೆಡ್ ಕ್ರಯೋಜೆನಿಕ್ ಎಂಜಿನ್ ಉತ್ಪಾದನಾ ಸೌಲಭ್ಯ ICMF ಎಲ್ಲಿದೆ? ಬೆಂಗಳೂರು. ಸೂರ್ಯನನ್ನು ಅಧ್ಯಯನ ಮಾಡಲು ಇಸ್ರೋ ಯಾವ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿತು? ಆದಿತ್ಯ L1. ಚಂದ್ರಯಾನ 3 ಚಂದ್ರನ ಮೇಲೆ ಇಳಿದ ವರ್ಷ ಯಾವುದು? ಆಗಸ್ಟ್ 23, 2023. ಯಾವ ಇಸ್ರೋ ಉಡಾವಣಾ ವಾಹನವನ್ನು ವರ್ಕ್ ಹಾರ್ಸ್ ಆಫ್ ಇಂಡಿಯಾ ಎಂದು ಕರೆಯುತ್ತಾರೆ? ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ PSLV. PSLV C-55 ಟೆಲಿಯೋಸ್ 2 ಅನ್ನು ಯಾವಾಗ ಉಡಾವಣೆ ಮಾಡಲಾಯಿತು? 22 ಏಪ್ರಿಲ್ 2023. ಭಾರತದಲ್ಲಿ ಬಾಹ್ಯಾಕಾಶ ಕಾರ್ಯಕ್ರಮ ಎಲ್ಲಿಂದ ಪ್ರಾರಂಭವಾಯಿತು? ತುಂಬಾ ಸಮಭಾಜಕ ರಾಕೆಟ್ ಉಡಾವಣಾ ಕೇಂದ್ರ. ರಾತ್ರಿಯಲ್ಲಿ ಚಂದ್ರನ ತಾಪಮಾನವೆಷ್ಟು? -173 ಡಿಗ್ರಿ ಸೆಂಟಿಗ್ರೇಡ್. ಭಾರತದಲ್ಲಿ ತಯಾರಾದ ರಾಕೆಟ್ಗಳು ಮತ್ತು ಉಡಾವಣಾ ವಾಹನಗಳು ಎಲ್ಲಿವೆ? ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರ VSSC. ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರ ಎಲ್ಲಿದೆ? ತಿರುವನಂತಪುರಂ. ಸಂವಹನ ಉಪಗ್ರಹಗಳು ಎಲ್ಲಿ ಇರಿಸಲ್ಪಟ್ಟಿದೆ? ಭೂಸ್ಥಿರ ಕಕ್ಷೆಯಲ್ಲಿ. ಇಸ್ರೋ ಉಡಾವಣೆ ಮಾಡಿದ ಇತ್ತೀಚಿನ PSLV ಯಾವುದು? PSLV C-62. SSLV D1 EOS-02 ಅನ್ನು ಯಾವಾಗ ಪ್ರಾರಂಭಿಸಲಾಯಿತು? 7 ಆಗಸ್ಟ್ 2022. ಭಾರತದ ಕ್ಷಿಪಣಿ ಮನುಷ್ಯ ಎಂದು ಯಾರನ್ನು ಕರೆಯಲಾಗುತ್ತದೆ? ಡಾಕ್ಟರ್ APJ ಅಬ್ದುಲ್ ಕಲಾಂ. LV-M3 ಚಂದ್ರಯಾನ 3 ಬಾಹ್ಯಾಕಾಶ ನೌಕೆಯನ್ನು ಉಡಾಯಿಸುವ ಗುರಿ ಯಾವುದು ಹೊಂದಿದೆ? ಜಿಯೋ ಟ್ರಾನ್ಸ್ಫರ್ ಆರ್ಬಿಟ್ GTO. ಇಸ್ರೋ ಉಡಾವಣೆ ಮಾಡಿದ ಮೊದಲ ಸಣ್ಣ ಉಪಗ್ರಹ ಯಾವುದು? ಯೂತ್ಸ್ಯಾಟ್. ಇಸ್ರೋದ ಮೊದಲ ಅಧ್ಯಕ್ಷರು ಯಾರು? ಡಾಕ್ಟರ್ ವಿಕ್ರಮ್ ಅಂಬಾಲಾಲ್ ಸಾರಾಭಾಯ್. ಇಸ್ರೋದ ಮಾನವ ಬಾಹ್ಯಾಕಾಶ ಯಾನದ ಹೆಸರೇನು? ಗಗನಯಾನ. ಚಂದ್ರಯಾನ 2ರ ಆರ್ಬಿಟರ್ನ ತೂಕ ಎಷ್ಟು? 2379 ಕಿಲೋಗ್ರಾಂ. ಚಂದ್ರಯಾನ ಕಾರ್ಯಾಚರಣೆಗಳಂಥ ಭಾರವಾದ ಪೇಲೋಡ್ಗಳಿಗೆ ಯಾವ ಉಡಾವಣಾ ವಾಹನವನ್ನು ಬಳಸಲಾಗುತ್ತದೆ? LV-M3. ಪೋಲಾರ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ PSLV ಯ ಮೊದಲ ಹಾರಾಟ ಯಾವಾಗ ನಡೆಯಿತು? 1993. ಜಿಯೋಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ GSLV
ಯಲ್ಲಿ ಎಷ್ಟು ಹಂತಗಳಿವೆ? 3 ಹಂತಗಳಿವೆ. ಇಸ್ರೋ ಅಭಿವೃದ್ಧಿಪಡಿಸಿದ ಉತ್ಪನ್ನಗಳು, ಸೇವೆಗಳು ಮತ್ತು ತಂತ್ರಜ್ಞಾನವನ್ನು ಯಾರು ಉತ್ತೇಜಿಸುತ್ತಾರೆ? ಆಂಟ್ರಿಕ್ಸ್ ಎಸಿಎಲ್. ಯುಆರ್ ಉಪಗ್ರಹ ಕೇಂದ್ರ ಯುಆರ್ಎಸ್ಸಿಯ ತನ್ನ 100ನೇ ಉಪಗ್ರಹವನ್ನು ಯಾವಾಗ ಉಡಾವಣೆ ಮಾಡಿತು? ಜನವರಿ 12, 2018. ಭಾರತದ ಸ್ವಂತ ಸಂಚರಣೆ ವ್ಯವಸ್ಥೆಯನ್ನು ಪೂರ್ಣಗೊಳಿಸಲು ಎಷ್ಟು ಭಾರತೀಯ ಪ್ರಾದೇಶಿಕ ಸಂಚರಣೆ ಉಪಗ್ರಹ ವ್ಯವಸ್ಥೆಯನ್ನು ಪ್ರಾರಂಭಿಸಲಾಯಿತು? 7. SSLV-D1 ಮಿಷನ್ಗಾಗಿ ಉಡಾವಣೆ ಮಾಡಲಾದ EOS-02 ಉಪಗ್ರಹದ ತೂಕ ಎಷ್ಟು? 135 ಕಿಲೋಗ್ರಾಂ. ಭಾರತದ ಮೊದಲ ಉಡಾವಣಾ ವಾಹನ ಯಾವುದು? SLV-3. ಸಕ್ರಿಯ ಭಾರತೀಯ ಪ್ರಾದೇಶಿಕ ನ್ಯಾವಿಗೇಷನ್ ಉಪಗ್ರಹ ವ್ಯವಸ್ಥೆಗಳಲ್ಲಿ ಎಷ್ಟು ಜಿಯೋಸ್ಟೇಷನರಿ ಆರ್ಬಿಟ್ (GEO) ಮತ್ತು ಇಳಿಜಾರಾದ ಜಿಯೋಸಿಂಕ್ರೋನಸ್ ಆರ್ಬಿಟ್ (IGSO) ನಲ್ಲಿವೆ? 3 GEO ಮತ್ತು 4 IGSO. ಭಾರತದ ಮೊದಲ ಉಪಗ್ರಹ ಆರ್ಯಭಟವನ್ನು ಎಲ್ಲಿ ಉಡಾಯಿಸಲಾಯಿತು? ಸೋವಿಯತ್ ಒಕ್ಕೂಟ.